ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾವು ಒಂದು ಚಿರೋಟಿ ರವೆ ಬಳಸಿ ಒಂದು ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್ ಮಾಡೋಣ. ನೋಡಿದ್ವಿ ನಾನು ನೀವು ಯಾವುದಾದ್ರು ಒಂದು ಕಪ್ಪು ಅಳತೆಯ ಚಿರೋಟಿ ರವೆ ತಗೊಳ್ಳಿ. ಅದರ ಅರ್ಧದಷ್ಟು ಕಡಲೆ ಹಿಟ್ಟು ತಗೊಳ್ಳೋಣ. ಅದರ ಅರ್ಧದಷ್ಟು ಕಡಲೆ ಹಿಟ್ಟು ನಾವು ಬೋಂಡ ಬಜ್ಜಿ ಮಾಡ್ತೀವಲ್ಲ, ಚೆನ್ನಾಗಿ ಇದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡನ್ನೂ ಏನು ಫ್ರೈ ಮಾಡಿಲ್ಲ, ಸೀದಾ ಪ್ಯಾಕೆಟ್ ಹೊಡೆದು ಹಾಗೆ ತಗೊಂಡಿರೋದು. ಇದಕ್ಕೆ ಸ್ವಲ್ಪ ಸೋಡಾ ಹಾಕೋಣ. ಒಂದು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅಡಿಕೆ ಸೋಡಾ ಹಾಕಿದ್ದೀನಿ. ಈಗ ಯಾವ ಕಪ್ಪಲ್ಲಿ ನಾವು ಚಿರೋಟಿ ರವೆ ತೊಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಮೊಸರು ತಗೊಳ್ಳೋಣ. ಬೆಳಗ್ಗೆ ನಾವೊಂದು ಗಡಿ ಬಿಡಿಲಿ ಒಂದು ಅರ್ಧ ಗಂಟೆ ಮುಂಚೆ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ರುಚಿ ರುಚಿಯಾದ ಚಟ್ನಿ, ಸಾಂಬಾರು ಎಲ್ಲದಕ್ಕೂ ಹೊಂದ್ಕೊಳ್ಳೋಂಥ ಒಳ್ಳೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಮಜ್ಜಿಗೆ, ಮೊಸರು ಏನಾದರೂ ತಗೋಬೋದು, ಅಷ್ಟೇ ತಗೊಳ್ಳಿ. ಎಷ್ಟು ಚಿರೋಟಿ ರವೆ ಹಾಕಿರ್ತೀರೋ ಅಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗೆ ಕಲಸೋಣ. ಕಲಸಿ ಇದಕ್ಕೆ ಬೇಕು ಅಂದರೆ ಟೀ ಸ್ಪೂನಲ್ಲಿ, ಅಂದರೆ ಇದರಲ್ಲೇ 1 ಸ್ಪೂನ್ 2 ಸ್ಪೂನಷ್ಟು ಅತಿ ಕಡಿಮೆಯಷ್ಟು ನಾವು ನೀರು ಹಾಕ್ಕೊಳ್ಳೋದು. ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳೋದಿಲ್ಲ. ನೋಡಿ ಕಲಿಸ್ತಾನೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು. ಮೊದಲು ಇದನ್ನು ಚೆನ್ನಾಗಿ ರವೆ ಎಲ್ಲ ಹಸಿ ಅಂಶ ಎಲ್ಲ ಹತ್ಕೊಳ್ಳೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲಾಂದರೆ ಮಾಮೂಲಿ ರವೆನೇ ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನೀರು ಹಾಕೋಣ. ಸ್ವಲ್ಪ ನೀರು ಹಾಕೋಣ. ಇದೇ ಸ್ಪೂನಲ್ಲಿ 1 ಸ್ಪೂನು ಇಲ್ಲ 2 ಸ್ಪೂನು ಅಷ್ಟು, ಯಾಕೆಂದರೆ ಜಾಸ್ತಿ ನೀರು ಬೇಕಾಗಲ್ಲ ಇದಕ್ಕೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋಣ. ನೋಡಿ, ಒಂದು ಚಿಟಿಕೆಯಷ್ಟು ಅರಿಶಿನ. ಇದು ಕಲರು ಚೆನ್ನಾಗಿರುತ್ತೆ. ಬೆಳಗ್ಗೆ ಏನು ತಿಂಡಿ ಮಾಡೋದನ್ನು ತಲೆ ಬಿಸಿಲಿ ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ, ಯಾವುದಾದ್ರೂ ಒಂದು ಸಾಂಬಾರು ಯಾವುದ್ರ ಜೊತೆನೂ ಇದು ಇಷ್ಟ ಆಗುತ್ತೆ. ಚಟ್ನಿ ಪುಡಿ, ತುಪ್ಪ ಚೆನ್ನಾಗಿದು ಈಗ ಮಿಕ್ಸ್ ಆಯಿತು ಫ್ರೆಂಡ್ಸ್. ಇದಕ್ಕೆ ಬೇಕಂದರೆ ನೀವು ಇನ್ನೊಂಚೂರು ನೀರು ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು 15 ಮಿನಿಟ್ಸು ಇಟ್ಬಿಡೋಣ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಆಗಿದೆ. ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡೋಣ. ನೋಡಿ ಇದೇ ಮೊಸರು ಬೌಲಲ್ಲಿ ನೋಡಿ 1/4 ಭಾಗಕ್ಕಿಂತ ಕಮ್ಮಿ, ಟೋಟಲಿ ಒಂದು ಅರ್ಧ ಭಾಗಕ್ಕಿಂತ ಕಮ್ಮಿ ಅಷ್ಟೇ ನೀರು ಸಾಕಾಗುತ್ತೆ. ಇದನ್ನು ಇಡೋಣ. ಒಂದು 1/4 ಗಂಟೆ ಇಟ್ಬಿಟ್ಟು ಆಮೇಲೆ ನೀರು ಬೇಕಾದರೆ ಆ್ಯಡ್ ಮಾಡಿಕೊಂಡು ಇಡ್ಲಿಯ ಒಂದು ಬಟ್ಲುಗಳಿಗೆ ಹಾಕಿ ಇಡೋಣ. ರುಚಿ ರುಚಿಯಾದ ರವೆಯ ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ಮುಚ್ಚಿಡೋಣ. ಫ್ರೆಂಡ್ಸ್, ಇದನ್ನು ನಾನೊಂದು ಅರ್ಧ ಗಂಟೆ ಇಟ್ಟಿದ್ದೀನಿ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಆಗಿದೆ. ಇದಕ್ಕೊಂದು 2 ಸ್ಪೂನ್, ನಿಮಗೆ ಗಟ್ಟಿ ಅನಿಸಿದ್ರೆ 1-2 ಟೀ ಸ್ಪೂನಷ್ಟು ನೀರು ಹಾಕೋದು. ಇಷ್ಟು ಕನ್ಸಿಸ್ಟೆನ್ಸಿ ಬರಬೇಕು, ಇಡ್ಲಿ ಹಿಟ್ಟಿನ ಅದಕ್ಕಾಗಬೇಕು. ಈಗ ನಾವು ಇದಕ್ಕೆ ಒಂದೇ 1 ಟೀ ಸ್ಪೂನಷ್ಟು, ನಿಮ್ಮಲ್ಲಿ ಯಾವ ಅಡುಗೆ ಎಣ್ಣೆ ಇದೆಯೋ ಆ ಅಡುಗೆ ಎಣ್ಣೆನ 1 ಟೀ ಸ್ಪೂನಷ್ಟು ಹಾಕಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಬೇಕಾದರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ರುಚಿಗೆ ಕಡಿಮೆ ಆಗಿದ್ದರೆ ಹಾಕ್ಕೊಳ್ಳಿ. ನಾವು ಆಗಲೇ ಹಾಕ್ಕೊಂಡಿದ್ದೀವಿ. ಈಗ ಇಡ್ಲಿ ಯಾವುದಾದ್ರೂ ಶೇಪಿಗೆ ನೀವು ಇಡ್ಲಿಗೆ ಇದನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇಡ್ಲಿ ಸ್ಟ್ಯಾಂಡನ್ನ ಇಡೋಣ. ಫ್ರೆಂಡ್ಸ್, ಈಗ ನಾನು ಬಟನ್ ಇಡ್ಲಿ ತಟ್ಟೆ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆಯೋ, ನಿಮಗೆ ಯಾವುದು ಇಷ್ಟನೋ ದೊಡ್ಡ ಇಡ್ಲಿದೆ ಸ್ಟ್ಯಾಂಡ್ ತೊಗೊಳ್ಳಿ. ಎಲ್ಲದಕ್ಕೂ ಎಣ್ಣೆನಾದ್ರು ತುಪ್ಪನಾದರೂ ಹಚ್ಕೊಳ್ಳಿ. ಹೀಗೆ ಈಗ ನೀವು ಈ ಸ್ಪೂನಲ್ಲಿ
ಸಣ್ಣ ಸಣ್ಣ ಇಡ್ಲಿ ಹಾಕಿದ್ದೀನಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ. ನಿಮಗೆ ದೊಡ್ಡ ಇಡ್ಲಿನ ಇಷ್ಟ ಅಂದರೆ ಅದನ್ನೇ ಹಾಕಿ. ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ನಿಮಗೂ ಆರೋಗ್ಯಕ್ಕೂ ನಾವಿಲ್ಲಿ ಕಡಲೆ ಹಿಟ್ಟು ಉಪಯೋಗಿಸಿದ್ದೀವಿ ಮತ್ತು ಚಿರೋಟಿ ರವೆ, ಅದರಿಂದ ನಮಗೆ ಆರೋಗ್ಯಕ್ಕೂ ಏನು ಇದಾಗಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ. ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಬೋದು, ಯೋಚನೆ ಮಾಡೋ ಅಷ್ಟಿಲ್ಲ. ಅನ್ಹೆಲ್ದಿ ಅಪ್ಪ ಅಂತ ಇಲ್ಲ ಫ್ರೆಂಡ್ಸ್. ಏನು ಮಾಡೋದು ಅನ್ನೋ ಚಿಂತೆಯಲ್ಲಿದ್ದಾಗ ಈ ಥರ ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟು ಮಾಡ್ಕೊಂಡು ತಿನ್ನೋಣ. ರುಚಿಯಾದ ಸಾಂಬಾರು ಜೊತೆಗೆ ಮತ್ತು ಚಟ್ನಿ ಜೊತೆ, ಚಟ್ನಿ ಪುಡಿ ತುಪ್ಪದ ಜೊತೆ ಸೂಪರಾಗಿರುತ್ತೆ. ಈ ಥರ ಎಲ್ಲದಕ್ಕೂ ಹಾಕ್ಕೊಳ್ಳೋಣ. 1 ಕಪ್ ತೊಗೊಂಡ್ರೆ ನಮಗೆ ಸುಮಾರು ಆಗುತ್ತೆ. ಇದರಲ್ಲೇ 1/4 kg ರವೆದು ಮಾಡಿಕೊಂಡ್ರೆ ಮನೆಯವರೆಲ್ಲ ಹೊಟ್ಟೆ ತುಂಬ ತಿಂಡಿ ತಿನ್ಬೋದು. ಇದು ಕಾಯಿ ಚಟ್ನಿ, ಕೆಂಪು ಚಟ್ನಿ ಯಾವ್ದು ಮಾಡಿಕೊಂಡ್ರೂ ಸೂಪರಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಇದನ್ನು ಇಡೋಣ. ಓಕೆನಾ? ಇಟ್ಟು ಒಂದು 10 ಮಿನಿಟ್ಸಿಗಿಂತ ಬೇಗನೆ ಇದು ಸಣ್ಣ ಸಣ್ಣ ಇಡ್ಲಿ ಅಲ್ವಾ, ಬೇಗ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇಡ್ಲಿ ಸ್ಟ್ಯಾಂಡ್ ಒಳಗೆ ನಾನು ಇಟ್ಟಿದ್ದೀನಿ. ಫ್ರೆಂಡ್ಸ್, ಇಲ್ಲೊಂದು ಇಡ್ಲಿ ಸ್ಟ್ಯಾಂಡು ತೊಗೊಂಡಿದ್ದೀನಿ. ಇದಕ್ಕೂ ನಾವು ಈ ಬ್ಯಾಟರ್ನ ಹಾಕ್ಕೊಳ್ಳೋಣ. ಒಂದು ಮುಕ್ಕಲ್ಲಿ ಹಾಕ್ಕೊಂಡ್ರೆ ಸಾಕು, ಏಕೆಂದರೆ ಉಬ್ಬುತ್ತೆ ಅಲ್ವ, ಇದು ಚೆನ್ನಾಗಾಗುತ್ತೆ. ಆಮೇಲೆ ಇದು ಇನೋವೇಟಿವ್ ಆಗಿ ನಾನೇ ಏನು ಮಾಡೋದು ಅಂತ ಒಂದಿನ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು, ಮಕ್ಕಳಿಗೆಲ್ಲ ಇಷ್ಟ ಆಯಿತು. ಸೊ ಅವಾಗಿಂದ ಮಾಡ್ತಾಯಿರೋದು, ಯಾವಾಗಾದರೂ ಒಮ್ಮೆ ಚೆನ್ನಾಗಿರುತ್ತೆ. ಲೈಟಾಗಿ ರವೆ ಇಡ್ಲಿ ಥರನೇ ಇರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಇದು. ಓಕೆ ಫ್ರೆಂಡ್ಸ್, ಇದೊಂದು 10 ಮಿನಿಟ್ಸ್ ಬೇಯಲಿ. ಫ್ರೆಂಡ್ಸ್, ಈಗಿದು ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಇಡ್ಲಿಗಳು ಬಂದಿದೆ. ಈಗ ಆಫ್ ಮಾಡಿ ಇದನ್ನು ತೆಗೆಯೋಣ. ಫ್ರೆಂಡ್ಸ್ ಈಗ ಕಾಯಿ ಚಟ್ನಿ ಜೊತೆ ಶೇಂಗಾ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ಇದ್ರ ಜೊತೆ ಇಡ್ಲಿ ಸೂಪರ್ ಕಾಂಬಿನೇಷನ್. ನೋಡಿ ಫ್ರೆಂಡ್ಸ್, ನಿಮಗೂ ಬೇಕಾದಾಗ ಈ ಥರ ರುಚಿ ರುಚಿಯಾದ ಇಡ್ಲಿನ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. Okay, thank you friends. Thank you so much for watching my channel. Thank you.